ಸರ್ ಇವಾಗ ಏನ್ ಮೆಟೀರಿಯಲ್ಸ್ ತೋರಿಸ್ತಾ ಇದ್ದೀರಾ? ಮೇಡಮ್ ಇದು ಈಗ ಮೆಟಲ್ ಮೇಲೆ ಎನಾಮಲ್ ಪೇಂಟಿಂಗ್ಸ್ ಅಂಡ್ ಕುಂದನ್ ವರ್ಕ್ ಅಂತೀವಿ. ಎಲಿಫೆಂಟ್ಸ್ ಗಳು ಸ್ಮಾಲ್ ಎಲಿಫೆಂಟ್ ರಿಟರ್ನ್ ಗಿಫ್ಟ್ಸ್ ಅಂತ ಕೇಳ್ತಾರೆ. ಸೊ ಮೆಟಲ್ ಮೇಲೆ ಎಲ್ಲ ಎನಾಮಲ್ ವರ್ಕ್, ಅದ್ರ ಜೊತೆ ಕುಂದನ್ ಡಿಸೈನ್ ಮಾಡಿರ್ತೀವಿ. ಅದೆಲ್ಲ ನಿಮಗೆ 100, 150, 75 to 150 ತನಕ ವೆರೈಟಿ ಇದಾವೆ. ಅದ್ರಲ್ಲಿ ತುಂಬಾ ಡಿಸೈನ್ಸ್ ಅಂಡ್ ತುಂಬಾ ಸೈಜಸ್ ಇದಾವೆ. ಇದಿಷ್ಟು ಮೆಟಲ್ ಐಟಮ್ಸ್. ಹೌದು, ಇಷ್ಟು ಪೂರ್ತಿ ಮೆಟಲ್ ಐಟಮ್ ಇರುತ್ತೆ. ಸೊ ಇದನ್ನ ರಿಟರ್ನ್ ಗಿಫ್ಟ್ಸ್ಗೆಲ್ಲ ವ್ಯಾಲ್ಯೂಬಲ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಕೆಲವೊಂದು ಮಾರ್ಬಲ್ ಐಡಲ್ ಚಿಕ್ಕದು ಕೇಳಿದ್ರಲ್ಲ ನೀವು, ಅದನ್ನು ಇಲ್ಲಿ ಇದಾವೆ ನೋಡಿ. ಅದು ಅಷ್ಟೇ ನಿಮ್ಗೆ 75 to 150, 200 ತನಕ ಸಿಗುತ್ತೆ. ಸ್ಟಾರ್ಟಿಂಗ್ 75. ಇವೆಲ್ಲ ಬಲ್ಕ್ ಕ್ವಾಂಟಿಟಿ ರಿಟರ್ನ್ ಗಿಫ್ಟ್ಸ್ಗೋಸ್ಕರ ಕೇಳ್ತಾರೆ. ಸೊ ಅದ್ರಲ್ಲೂ ವೆರೈಟಿ ಇದೆ. ಈ ಸ್ಮಾಲ್ ಗಣೇಶ ಐಡಲ್ ಲೈಕ್ ಕಾರ್ ಡ್ಯಾಶ್ ಬೋರ್ಡ್ಗೆಲ್ಲ ಇಡಕ್ಕೆ, ಇದರಲ್ಲೂ ಸುಮಾರು ನಿಮ್ಗೆ ಆಪ್ಷನ್ಸ್ ಇದಾವೆ. ಸೈಜು, ವೆರೈಟೀಸ್, ಕಲರ್ ಕಾಂಬಿನೇಷನ್ ಒಂದು 30 to 40 ವೆರೈಟೀಸ್ ಡಿಫ್ರೆಂಟ್ ಇದಾವೆ. ಸೊ ಅದನ್ನು ಅಷ್ಟೇ 100 to 200, 300 ಪ್ರೈಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅದು ಸ್ಟಾರ್ಟಿಂಗ್ 50 to ನಿಮ್ಗೆ 250 ಒಳ್ಳೆ ವೆರೈಟಿ ಸಿಗುತ್ತೆ. ಇನ್ನು ಕಾಸ್ಟ್ಲಿ ಬೇಕು ಅಂದ್ರೆ ಕೆಲವೊಂದು ಇದರ ಸಿಲ್ವರ್ ಕೋಟೆಡ್ ಅಂತ ಹೇಳ್ತೀವಿ ಇರುತ್ತೆ. ಅದೆಲ್ಲ ನಿಮ್ಗೆ 400, 350 ರೇಂಜ್ ಅಲ್ಲಿ ಬರುತ್ತೆ. ಸೊ ಅದು ಕಾರ್ ಗಿಡಕ್ಕೆಲ್ಲ ಬಲ್ಕ್ ಅಲ್ಲಿ ಸಿಗುತ್ತೆ. ಅದ್ರಲ್ಲಿ ಡಿಸ್ಕೌಂಟ್ ಇರುತ್ತೆ, ಮತ್ತೆ ನಿಮ್ಗೆ ವೆರೈಟೀಸು ಸಿಗುತ್ತೆ. ಕ್ವಾಂಟಿಟಿ ಅವೈಲೇಬಲ್ ಇರುತ್ತೆ ಎಷ್ಟು ಬೇಕಾದ್ರು. ಅಂದ್ಬಿಟ್ರೆ ಈಗ ಇವೆಲ್ಲ ಆದಿಯೋಗಿ ಮತ್ತೆ ಹನುಮ, ಇದರಲ್ಲೆಲ್ಲ ವೆರೈಟಿ ಇದಾವೆ ಬೇರೆ ಬೇರೆ. ಇದೆಲ್ಲ ಬ್ಲಾಕ್ ಆಕ್ಚುಲಿ ಮಾರ್ಬಲ್ ಪೌಡರ್, ಸ್ಟೋನ್ ಅಲ್ಲ, ಪೌಡರ್ ಕಲ್ಲಿನ ಪುಡಿಯಲ್ಲಿ ಹಚ್ಚಾಕೊಂಡ್ ಮಾಡಿರೋ. ವಾಷಬಲ್ ಇರುತ್ತೆ, ಬಟ್ ಪ್ಯೂರ್ ಸ್ಟೋನ್ ಅಲ್ಲಿ ಬರಲ್ಲ, ಕಲ್ಲಿನ ಪುಡಿಯಲ್ಲಿ ಮಾಡಿರ್ತಾರೆ. ವಾಷಬಲ್ ಬರುತ್ತೆ. ಇದು ರೇಂಜ್ ಅಷ್ಟೇ ನಿಮ್ಗೆ 50 to 300 ತನಕ ಇರುತ್ತೆ. ಸ್ಟಾರ್ಟಿಂಗ್ 50. ಅದೇ ಒಣ ಬಟ್ಟೆಯಲ್ಲಿ ವಾಶ್ ಮಾಡ್ಬೋದು, ಏನು ಆಗಿಲ್ಲ. ಅದು ವಾಷಬಲ್. ಎಸ್, ವಾಷಬಲ್, ಏನು ಆಗೋದಿಲ್ಲ. ಇವೆಲ್ಲ ವಾಷಬಲ್ ಐಟಮ್. ಇವೆಲ್ಲ ಸ್ಮಾಲ್ ಮಾರ್ಬಲ್ ಫಿನಿಶಿಂಗ್ ಐಡ್ಲ್ ಇದೆ, ಸ್ಮಾಲ್ ಐಡ್ಲ್. ಅದನ್ನು ಕೂಡ ನಿಮ್ಗೆ ವಾಷಬಲ್ ಬರುತ್ತೆ. ಎಷ್ಟು ವೆರೈಟಿ ಇದೆ ಬೇರೆ ಬೇರೆ ಅದರಲ್ಲೂ. ಇದು ಸ್ಟಾರ್ಟಿಂಗ್ ಎಷ್ಟಿದೆ? ಅದು ಅಷ್ಟೇ ಮೇಡಮ್, 50 to ನಿಮ್ಗೆ 2000 ತನಕ ಸಿಗುತ್ತೆ. ಸ್ಮಾಲ್ ಐಡಲ್ ಅಲ್ವೇ, ಡಿಪೆಂಡ್ ಆನ್ ಕ್ವಾಲಿಟಿ. ಸರ್ ಇದು ಗಿಫ್ಟ್ ಕೊಡೋದ್ರ ಜೊತೆಗೆ ರ್ಯಾಪ್ ಕೂಡ ಮಾಡ್ಕೊಡ್ತೀರಾ? ಗಿಫ್ಟ್ ರ್ಯಾಪಿಂಗ್ ನಮ್ ಕಡೆಯಿಂದ ಕಾಂಪ್ಲಿಮೆಂಟರಿ ಫ್ರೀ ಇರುತ್ತೆ. ಯಾವ್ದು ಗಿಫ್ಟ್ ಚಾರ್ಜಸ್ ಅಂಡ್ ಕಾಸ್ಟ್ ಯಾವ್ದು ಇರಲ್ಲ. ಪ್ಯಾಕಿಂಗ್ ಎಲ್ಲ ಫ್ರೀ ಇರುತ್ತೆ. ಆಲ್ ಐಟಮ್ಗೆ ಗಿಫ್ಟ್ ಪ್ಯಾಕಿಂಗ್ ಫ್ರೀ. ಅದ್ರ ಜೊತೆಗೆ ನಮ್ದು ಕಸ್ಟಮೈಸ್ ಒಂದು ಫೋಟೋ ಫ್ರೇಮ್, ನಾವೇ ಕಸ್ಟಮೈಸ್ ಫೋಟೋ ಫ್ರೇಮ್ ಮಾಡ್ತೀವಿ. ನಿಮ್ಗೆ ವೆರೈಟಿ ತೋರಿಸ್ತೀನಿ. ಇದು ಕಸ್ಟಮೈಸ್ ಫೋಟೋ ಫ್ರೇಮ್ ನಮ್ದು. ಇದ್ರಲ್ಲಿ ನೀವು ಯಾವುದೇ ಫೋಟೋ ಕಳಿಸಿದ್ರೆ ಡೈಲಿ ನಿಮ್ದೇ ಕಸ್ಟಮೈಸ್ ರೆಡಿ ಮಾಡಿ ಡೇಸ್ ಅಲ್ಲಿ ವಿತ್ ಗಿಫ್ಟ್ ಪ್ಯಾಕಿಂಗ್ ಜೊತೆ ಕೊಡ್ತೀವಿ. ಅದ್ರದ್ದು ಯಾವ್ದು ನಿಮ್ಗೆ ಚಾರ್ಜಸ್ ಇರಲ್ಲ. ಫೋಟೋ ಫ್ರೇಮ್ ನಿಮ್ಗೆ 1 feet to 10 feet ತನಕನೂ ಆ ಸೈಜ್ ಅಲ್ಲಿ ನಾವು ಫೋಟೋ ಫ್ರೇಮ್ಸ್ ಮಾಡ್ತೀವಿ. ಯಾವುದೇ ಒಂದು ಫೋಟೋ ಕಳ್ಸಿದ್ರೆ ಸೇಮ್ ಡೇ ಅಲ್ಲಿ ನಿಮ್ಗೆ ಡೆಲಿವರಿ ಕೊಡ್ತೀವಿ ವಿತ್ ಪ್ಯಾಕಿಂಗ್ ಜೊತೆಗೆ. ಎಷ್ಟು ಶಾಪಿಂಗ್ ಮಾಡಿದ್ರೆ ಫ್ರೀ ಗಿಫ್ಟ್ ಆತರ ರ್ಯಾಪರ್? ನೀವು ಎಷ್ಟೇ ತಗೊಳ್ಳಿ ಅದಕ್ಕೆ ಪ್ಯಾಕಿಂಗ್ ಯಾವ್ದು ಚಾರ್ಜ್ ಅಂತ ಇರಲ್ಲ. ನೀವು ಏನೇ ಗಿಫ್ಟ್ ತಗೊಳ್ಳಿ, ನೀವು 100 ರೂಪಾಯಿ ತಗೊಂಡ್ರು ಪ್ಯಾಕಿಂಗ್ ಇರಲ್ಲ, 10,000 ತಗೊಂಡ್ರು ಪ್ಯಾಕಿಂಗ್ ಚಾರ್ಜಸ್ ಇರಲ್ಲ. ಎಲ್ಲನೂ 1 piece ತಗೊಂಡ್ರು ಪ್ಯಾಕಿಂಗ್ ಚಾರ್ಜಸ್ ಇಲ್ಲ. 100 piece ಬೇಕು ಅದಕ್ಕೂ ಪ್ಯಾಕಿಂಗ್ ಮಾಡ್ಕೊಡ್ತೀವಿ. ಯಾವುದೇ ಚಾರ್ಜ್ ಇರಲ್ಲ. ನಮ್ ಕಡೆಯಿಂದ ಕಾಂಪ್ಲಿಮೆಂಟರಿ ಫ್ರೀ. ಓಕೆ, ಈ ಕಾರ್ಪೊರೇಟಿಗೆಲ್ಲ ಗಿಫ್ಟ್ ಐಟಮ್ಸ್ ಕೊಡ್ತೀರಲ್ವಾ? ಅದರಲ್ಲಿ ಬ್ರ್ಯಾಂಡಿಂಗು ಮಾಡ್ಕೊಡ್ತೀವಿ ಮತ್ತೆ ಪ್ಯಾಕಿಂಗು ಮಾಡ್ಕೊಡ್ತೀವಿ. ಕಾರ್ಪೊರೇಟ್ ಅಲ್ಲಿ ನಾವು ಕೊಟ್ಟಾಗ ಅದರದ್ದು ಬ್ರ್ಯಾಂಡಿಂಗ್ ಏನಿದೆ ಅದನ್ನ ನಾವು ಅವ್ರೇನ್ ಕಸ್ಟಮೈಸ್ ಪ್ರಿಂಟಿಂಗ್ ಹೇಳಿದ್ರೆ ಅದು ಕೂಡ ಪ್ರಿಂಟ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ. ಅದಕ್ಕೆ ಯಾವ್ದು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಬಲ್ಕ್ ಕ್ವಾಂಟಿಟಿ ಇದ್ದಾಗ 1 or 2 piece ಇದ್ದಾಗ ಕಸ್ಟಮೈಸೇಷನ್ ನಾವು ಮಾಡ್ತೀವಿ, ಬಟ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. 1 or 2 piece ಇದ್ದಾಗ. ಬಲ್ಕ್ ಇದ್ದಾಗ ಅದಕ್ಕೆ ಯಾವ್ದು ಚಾರ್ಜಸ್ ಇರಲ್ಲ. ನಮ್ದೇ ಇರುತ್ತೆ. ಮಿನಿಮಮ್ 100 ತಗೋಬೇಕು. 100 or ಮಿನಿಮಮ್ ಯಾವುದೇ ಐಟಮ್ ಇರಲಿ 25. ಗಿಫ್ಟ್ ಐಟಮ್ಸ್ ಗೆ ಏನೇನು ಆಫರ್ ಇದೆ ಸರ್? ಮೇಡಮ್, ಕಾರ್ಪೊರೇಟ್ ಗಿಫ್ಟ್ ಐಟಮ್ ಅಂದ್ರೆ ಕ್ವಾಂಟಿಟಿ ಇರುತ್ತೆ. ಯಾವುದೇ ಕಂಪನಿ ಬ್ರ್ಯಾಂಡಿಂಗ್ ಆಗಲಿ, ಲೋಗೋಸ್ ಆಗಲಿ, ಹಿಂಗಾಗ್ಲಿ, ಅದಕ್ಕೆ ಯಾವುದೇ ಚಾರ್ಜಸ್ ಅಂತ ಇರಲ್ಲ. ಇನ್ಕ್ಲೂಡಿಂಗ್ ನಾವೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ. ಕ್ವಾಂಟಿಟಿ ಇದ್ದಾಗ ಏನಾದ್ರು ಒಂದು ಕ್ವಾಂಟಿಟಿ 2 or 3 piece ಇತ್ತು ಅಂದ್ರೆ ಸಮ್ ಚಾರ್ಜಸ್ ಅಂತ ಬೀಳುತ್ತೆ. ಅದಕ್ಕೆ ನಾವು ಏನು ಹೊರಗಡೆ ಪ್ರಿಂಟಿಂಗ್ ಚಾರ್ಜ್ ಕೊಟ್ಟಿರ್ತೀವಿ ಅದು ಆಡ್ ಆನ್ ಆಗುತ್ತೆ. ಸ್ಮಾಲ್ ಕ್ವಾಂಟಿಟಿ ಇದ್ರೆ ಅದನ್ನ ನೀವು 50 to 100 ಕ್ವಾಂಟಿಟಿ ಇದ್ರೆ ಯಾವುದೇ ಚಾರ್ಜಸ್ ಅನ್ನೋದು ಆಡ್ ಆಗಲ್ಲ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲ್ಲ ಮಾಡ್ಕೊಡ್ತೀವಿ. ಎಷ್ಟು ದಿವಸ ಮುಂಚೆ ಆರ್ಡರ್ ಕೊಡ್ಬೇಕು ಸರ್? 2 or 3 days ಅಲ್ಲಿ ಮಾಡ್ಕೊಡ್ತೀವಿ. 100 pieces ಎಲ್ಲ ಇದ್ರೆ. ಕಮ್ಮಿ ಕ್ವಾಂಟಿಟಿ ಇದ್ದಾಗ 2 or 3 days ಬೇಕಾಗಿರುತ್ತೆ. ಯಾಕಂದ್ರೆ ಬೇರೆಯವ್ರದ್ದು ಬಂದಾಗ ಅದ್ರ ಜೊತೆ ಅದನ್ನು ಪ್ರೊಸೆಸ್ ಮಾಡ್ತೀವಿ. ಸೊ ಬಲ್ಕ್ ಏನಾರು ಇತ್ತು ವಿತಿನ್ 2 or 3 days ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತೀವಿ. ಕ್ವಾಂಟಿಟಿ ಇದ್ದಷ್ಟು ಬೇಗ ಕೊಡ್ತೀವಿ ಆಕ್ಚುಲಿ ಲೆಕ್ಕ. ಕಸ್ಟಮೈಸ್ ಅಂದ್ರೆ ಮುಂಚೆನೆ ನಿಮಗೆ ಯಾವ ತರ ಮಾಡ್ಬೇಕು ಎಲ್ಲ ಹೇಳ್ಬೇಕಲ್ಲ? ಎಸ್, ನೀವು ಏನ್ ಕೊಡ್ತೀರಾ, ಈ ತರ ಇಮೇಜ್ ಇದ್ರೆ, ಫ್ರೇಮ್ ಇದ್ರೆ, ಅಥವಾ ಯಾವ್ದಾರ ಒಂದು ಮೂಮೆಂಟ್ ಹತ್ರ ಮಾಡಲ್ ತಗೊಂಡು ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಬೇಕು, ಅದಕ್ಕೆ ಹೆಸರೆಲ್ಲ ಹಾಕ್ಸ್ಬೇಕು ಅಂತ ಹಾಕೊಡ್ತೀವಿ. ಅದಕ್ಕೆ ಯಾವುದೇ ಚಾರ್ಜಸ್ ಅನ್ನೋದು ಏನು ಇರಲ್ಲ. ಅದು ಡೈರೆಕ್ಟ್ ಆಗಿ ಬಂದು ಇದ್ ಮಾಡ್ಬೇಕಾ ಅಥವಾ ಫೋನ್ ಮುಖಾಂತರ ಕಳ್ಸಿದ್ರೆ ಆಗುತ್ತೆ. ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ನಾವು ಮಾಡಿ ರೆಡಿ ಮಾಡಿ ಇದ್ ಮಾಡ್ತೀವಿ. ಅಡ್ವಾನ್ಸ್ ಪೇಮೆಂಟ್ ತಗೋತೀವಿ, ಆಮೇಲೆ ಕ್ರಿಯೇಟ್ ಮಾಡ್ತೀವಿ. ವಿತೌಟ್ ಪೇಮೆಂಟ್ ಯಾವ್ದು ಕ್ರಿಯೇಟ್ ಮಾಡಲ್ಲ. ಪೇಮೆಂಟ್ ಚಾರ್ಜಸ್ 50% ತಗೊಂಡೆ ನಾವು ಯಾವ್ದೇನು ಕೆಲಸನ ಪ್ರೊಸೆಸ್ ಮಾಡ್ತೀವಿ. ವಿತೌಟ್ ಅಡ್ವಾನ್ಸ್ ಯಾವ ಕೆಲಸ ನಾವು ತಗೊಳ್ಳಲ್ಲ, ಮಾಡೋದಿಲ್ಲ.
ಓಕೆ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವಿಡಿಯೋ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಇದು ಲ್ಯಾಂಡ್ ಶಾಪ್ ಎಲ್ಲಿ ಬರುತ್ತೆ ಅಂತ ಒಂದ್ಸಲ. ಆಕ್ಚುಲಿ ಮೇಡಮ್ ಶಿವರಾಂಪೇಟೆ ಮೇನ್ ರೋಡ್ ಮನ್ನಾರ್ಸ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಎಂಟ್ರಿ ಆದ್ರೆ ಅಷ್ಟರಲ್ಲಿ 3ನೇ ಅಂಗಡಿ. ಬೋತ್ ಸೈಡ್ ಎಂಟ್ರೆನ್ಸ್ ಇದೆ. ಈ ಕಡೆ ಪಾರ್ಕಿಂಗ್ ಕೂಡ ಇದೆ, ಆ ಪಾರ್ಕಿಂಗ್ ಕಡೆನೂ ಎಂಟ್ರೆನ್ಸ್ ಇದೆ, ಮತ್ತೆ ಇಲ್ಲಿ ಮಾರ್ಕೆಟ್ ಇನ್ಸೈಡ್ ಕೂಡ ಎಂಟ್ರೆನ್ಸ್ ಇದೆ. ಓಕೆ. ನಿಮ್ಗೆ 2 ವೀಲರ್ ಏನಾದ್ರು ತಗೊಂಬಂದ್ರೆ ನಮ್ಮ ಶಾಪ್ ಬ್ಯಾಕ್ ಸೈಡ್ ನಮ್ಗೆ ಅಂತಾನೆ ಒಂದು ಪೂರ್ತಿ ಗೌರ್ಮೆಂಟ್ ಪಾರ್ಕಿಂಗ್ ಇದೆ. ಈ ಶಾಪ್ಗೋಸ್ಕರ ಪೂರ್ತಿ ಗೌರ್ಮೆಂಟ್ ಪಾರ್ಕಿಂಗ್ ಇದೆ. ಸೊ ನಿಮ್ಗೆ 2 ವೀಲರ್ಸ್ ಎಲ್ಲ ತಗೊಂಬಂದ್ರೆ ಇಲ್ಲಿ ನಿಲ್ಸಕ್ಕೆ ತುಂಬಾ ಅನುಕೂಲ ಇದೆ. ಬ್ಯಾಕ್ ಸೈಡ್ ಮನ್ನಾರ್ಸ್ ಮಾರ್ಕೆಟ್ ಬಿಹೈಂಡ್ ಪಾರ್ಕಿಂಗ್ ಏರಿಯಾ ಇದೆ. ಸೊ ಅಲ್ಲೂ ನೀವು ವೆಹಿಕಲ್ ತಗೊಂಡ್ಬಂದ್ರೆ ನಿಲ್ಸಕ್ಕೆ ಅನುಕೂಲ ಇದೆ. ಮನ್ನಾರ್ಸ್ ಮಾರ್ಕೆಟ್ ಎಂಟ್ರಿ ಆದಾಗ ಲಾಸ್ಟ್ ಇಂದ 3ನೇ ಅಂಗಡಿ, ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಕಡೆ 3ನೇ ಅಂಗಡಿ ಇರೋದು. ಫುಲ್ ದೊಡ್ಡ ಶಾಪ್ ಇರುತ್ತೆ, ಡಬಲ್ ಅಂಗಡಿ ಇದೆ. ವಿಡಿಯೋ ನೋಡಿ ಬಂದ್ರೆ ಏನ್ ಡಿಸ್ಕೌಂಟ್ ಕೊಡ್ತಾರೆ? ಎಲ್ಲ ಹೋಲ್ಸೇಲ್ ಅಲ್ಲಿ ನಿಮ್ ಮುಖಾಂತರ ನಿಮ್ ವಿಡಿಯೋ ತೋರಿಸ 10% ಡಿಸ್ಕೌಂಟ್ ಕೊಡ್ತೀನಿ. ಆನ್ MRP ಯಾವುದೇ ಐಟಮ್ ಇರಲಿ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೊಡ್ತೀನಿ. ಓಕೆ ಸರ್. ಇರೋ ಪ್ರೈಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ ಚೆನ್ನಾಗಾಗ್ಲಿ ನಿಮ್ ಬಿಸ್ನೆಸ್, Thank you. ಇನ್ನೂ ಒಳ್ಳೆ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ಪ್ರೇ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.